ದಳವಾಯಿಗಳೇ, ನಮ್ಮ ಸಂಸ್ಥಾನದ ಮೇಲೆ ಮೊದಲಿನಿಂದಲೂ ಹಗೆತನದ ಹೊಗೆಯನ್ನು ಉಗುಳುತ್ತಿರುವ ಹರಪ್ಪನಹಳ್ಳಿಯ ಸೋಮಶೇಖರ ನಾಯಕರು ರಾಯದುರ್ಗದ ಕೃಷ್ಣಪ್ಪ ನಾಯಕರನ್ನು ಸಹಾಯಕ್ಕೆ ಕರೆದುಕೊಂಡು ನಮ್ಮ ಸಂಸ್ಥಾನಕ್ಕೆ ಸೇರಿದ ತೂಲಹಳ್ಳಿಯನ್ನು ಮುತ್ತಲು ಬರುತ್ತಿರುವುದಾಗಿ ಈ ದಿನ ಶೀಘ್ರಗಾಮಿಗಳಿಂದ ವರ್ತಮಾನ ಬಂದಿರುತ್ತದೆ. ಮೊನ್ನೆ ತಾನೇ ನಮ್ಮ ಸಂಸ್ಥಾನದ ಗೋವುಗಳನ್ನು ಹಿಡಿಯಲು ಬಂದಾಗಲೇ ಒದಟವನ್ನು ತಿಂದು ಹೆಮ್ಮಿಟ್ಟಿದರು. ಪುನಃ ಅವರ ತುಂಟಾಟದ ತಂಟೆಯೂ ತಪ್ಪಲಿಲ್ಲ. ಇದೇ ಸಮಯದಲ್ಲಿ ಪ್ರಭುಗಳು ಗಡಿದುರ್ಗಗಳ ಗುಪ್ತ ಪ್ರವಾಸ ಕೈಗೊಂಡು ಗುಡೇಕೋಟೆಯ ಶಿವಪ್ಪ ನಾಯಕರ ಮಗಳಾದ ಪದ್ಮಾಂಬಿಕೆಯನ್ನು ವಿವಾಹ ಮಾಡಿಕೊಳ್ಳುವ ಪ್ರಯತ್ನದಲ್ಲಿರುತ್ತಾರೆಂದು ವರ್ತಮಾನ ಬಂದಿರುತ್ತದೆ. ಈ ಪರಿಸ್ಥಿತಿಯಲ್ಲಿ ತಮ್ಮಗಳ ಸಲಹೆಯನ್ನು ತಿಳಿದುಕೊಳ್ಳಲು ಇಲ್ಲಿಗೆ ಬರಮಾಡಿದೆನು. ಪ್ರಧಾನಿಗಳೇ, ಪ್ರಭುಗಳ ವಿವಾಹ ಮಂಗಳ ಕಾರ್ಯವು ನಿಮಗೂ ಹಾಗೂ ಸಂಸ್ಥಾನಕ್ಕೂ ಎಷ್ಟು ಸಂತೋಷ ಸಮಾರಂಭದ ಸಡಗರವು, ನಮಗೂ ಅಷ್ಟೇ ಸಂತೋಷ ಸಮಾರಂಭದ ಸಡಗರವು. ರಣಧೀರರಿಗೆ ರಣದ ಸುದ್ದಿಯನ್ನು ಕೇಳಿದರೆ ಸಂತೋಷವಾಗುತ್ತದೆ. ತಾವು ಮತ್ತು ರಾಜವರ್ಗದವರು ವಿವಾಹ ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗಲು ಗಮನಿಸಿರಿ. ನಾನು ಮತ್ತು ಧನ್ ಸಿಂಗ್ ಜಿ ಸೈನ್ಯ ಸಮೇತರಾಗಿ ಹೋಗಿ ವೈರಿಗಳ ರಕ್ತ ಕುರಿತು ಬರುತ್ತೇವೆ. ಆಗಬಹುದಲ್ಲವೇ ಧನಸಿಂಗ್ ಜಿ? ಎಂಥ ಮಾತು, ಎಂಥ ಮಾತು! ವೀರ ದಳವಾಯಿಗಳಾದ ತಮ್ಮ ಬಾಯಲ್ಲಿ ತಾನೆ ಇಂಥ ವೀರೋಚಿತವಾದ ಮಾತುಗಳು ಹೊರಡಬೇಕು. ಸ್ವಾಮಿ, ಹೊರಗೆಳೆದ ಕತ್ತಿಯನ್ನು ಹೊರಗೆ ಸೇರಿಸದಂತೆ ಅವಿಚ್ಛಿನ್ನವಾಗಿ ವರ್ಷಗಳ ಪರ್ಯಂತ ಯುದ್ಧ ಮಾಡಿ ವೈರಿಗಳು ಕನಸಿನಲ್ಲಿಯೂ ಕನವರಿಸುವಂತೆ ಮಾಡಿದ ಚಿತ್ರದುರ್ಗದ ದೊರೆಗಳಿಗೆ ಇದಾವ ಮಹಾ ಕಾರ್ಯವೆಂದು ಯೋಚಿಸುತ್ತಿರುವಿರಿ. ಹಾಗಲಿ, ಮಹಾರಾಜರು ಗೃಹಲಕ್ಷ್ಮಿಯೊಡನೆ ಪುರಪ್ರವೇಶ ಮಾಡಲಿ, ನಾವು ವಿಜಯಲಕ್ಷ್ಮಿಯೊಡನೆ ಪ್ರವೇಶ ಮಾಡುತ್ತೇವೆ. ಸವಣೂರಿನ ಹಕೀಂ ಖಾನನು ಸಹ ಇವರಿಗೆ ಸಹಾಯಕನಾಗಿ ಬಂದಿರುವರಂತೆ. ಈಗ 3 ಜನ ಶತ್ರುಗಳೊಡನೆ ಕಾದಾಡಬೇಕಾಗುತ್ತದೆ. ತ್ರಿಪುರಾಸುರರನ್ನು ಸಂಹರಿಸಲು ಪರಶಿವನೊಬ್ಬನೇ ಹೋಗಿರಲಿಲ್ಲವೇ? ಅಸೂಯಾಪರರಾದ ಅಸುರ ಶಕ್ತಿಯು ಎಷ್ಟಿದ್ದರೂ ಅಲ್ಪವೆಂಬುದು ನಮ್ಮ ಭಾವನೆ. ಪರಶಿವನಿಗೆ ದೇವತೆಗಳೆಲ್ಲರೂ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಆತ್ಮಶಕ್ತಿಯನ್ನು ದಾರ ಎರೆದರಂತೆ. ಅದರಂತೆ ಶ್ರೀ ಸದ್ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ತಮ್ಮ ತಪಶಕ್ತಿಯನ್ನು ನಮ್ಮ ಶಸ್ತ್ರಾಸ್ತ್ರಗಳಿಗೂ ಸೈನ್ಯಕ್ಕೂ ದಾರ ಎರೆದರೆ ಅಪಜಯವೆಂತಾಗುವುದ ನೋಡುವೆವು. ಜಯದ ವಿಷಯದಲ್ಲಿ ನಮಗಾವ ಸಂದೇಹವಿರುವುದಿಲ್ಲ ಧನಸಿಂಗ್. ಚಿತ್ರದುರ್ಗ ಸಂಸ್ಥಾನದಿಂದ ಯಾರೋ ಒಬ್ಬ ದೇಶದ್ರೋಹಿಯು ವೈರಿಗಳ ಸಂಘರ್ಷ ಸೇರಿ ಪಿತೂರಿ ನಡೆಸುತ್ತಿರುವಂತೆ ಈ ವಿಷಯವೂ ಕೂಡ ಗೂಢಾಚಾರದಿಂದ ತಿಳಿಯಿತು. ಮೊದಲವನಾರೆಂದು ಕಂಡು ಹಿಡಿಯಬೇಕಾಗಿದೆ. ಪ್ರಧಾನಿ ಪಟ್ಟದಿಂದ ತಳ್ಳಿ ಹಾಕಲ್ಪಟ್ಟ ಅಪ್ಪರಸಯ್ಯನ ಆಪ್ತ ಕಾರ್ಯದರ್ಶಿ ಶಂಕರಯ್ಯನೆಂಬಾತನು ಈಗ್ಗೆ 1 ತಿಂಗಳಿಂದಲೂ ನಗರದಲ್ಲಿರುವುದಿಲ್ಲ. ಅವರೇ ಇಂತಹ ಅನುಚಿತ ಕಾರ್ಯಗಳಿಗೆ ಕೈ ಹಾಕತಕ್ಕವನು. ಅವನಿಗೆ ಕಲಿಯುಗದ ಶಕುನಿ ಎಂದು ಕರೆದರೆ ಒಪ್ಪುತ್ತದೆ. ಇದನ್ನು ತುಂಬಾ ಆಲೋಚಿಸಬೇಕಾಗಿದೆ. ದಳವಾಯಿಗಳೇ, ಒಳಗಿನ ಶತ್ರುಗಳಿದ್ದರೇನೆ ಹೊರಗಿನ ಶತ್ರುಗಳು ಉದಯವಾಗುವುದು. ಇದರಿಂದ ಸಂಸ್ಥಾನಕ್ಕೆ ಕೇಡು, ಕಟ್ಟಿಟ್ಟ ಬುತ್ತಿ. ಆ ಮೂರ್ಖನು ಮಾಡಿರುವ ಕೆಲಸಗಳಿಲ್ಲ, ಆಚರಿಸದ ದುರಾಚಾರವಿಲ್ಲ, ಅನುಭವಿಸದ ಶಿಕ್ಷೆ ಇಲ್ಲ ಎಂಬುದನ್ನು ಅನೇಕ ಸಲ ಕೇಳಿದ್ದೇವೆ. ಶತ್ರುಗಳ ವಿಷಯಕ್ಕಿಂತ ಇವರ ವಿಷಯದಲ್ಲಿ ಬಲು ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತದೆ. ತೂಲಹಳ್ಳಿಯ ಕದನದಲ್ಲಿ ಅವನೇನಾದರೂ ಸಿಕ್ಕಿದರೆ ಅವಾಗ ಹೋಯಿತು. ಕದನಕ್ಕೆ ಬರುವ ಕಲಾ ಕಂಠೀರವನು ಕಪಟ ಕಾರಸ್ಥಾನವನ್ನೆಂದಿಗೂ ಮಾಡುವುದಿಲ್ಲ. ಕದನಕ್ಕೆ ಹಚ್ಚಿ ಕಡಗಿದ್ದು ಕೈ ತೋರಿಸುವ ಕೆಲಸವೇ ಆ ಒಂದಕ್ಕಿನದು. ಇರಲಿ ಸ್ವಾಮಿ, ಇನ್ನು ಆಲಸ್ಯ ಬೇಕೆ? ರಣಬೇರಿಯು ಮಾಡಲು ಅನುಷ್ಠೆಯಾಗಬೇಕು. ಆಗಲಿ ದಳವಾಯಿಗಳೇ, ಹೊರಡುವ ಮುನ್ನ ಶ್ರೀ ಏಕನಾಥೇಶ್ವರಿ ಅನುಗ್ರಹ ರೂಪವಾದ ಪಾದತೀರ್ಥವನ್ನು ಮಸ್ತಕದಲ್ಲಿ ಧರಿಸಿ ಶ್ರೀ ಸಿದ್ದೇಶ್ವರರನ್ನು ಪೂಜಿಸಿ ಸ್ವಾಮಿಗಳ ದರ್ಶನ ಭಾಗ್ಯವನ್ನು ಪಡೆದು ಹೊರಡಿ. ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಆಶೀರ್ವಾದ ರೂಪವಾದ ಚಂದ್ರಗಾವಿ ನಿಶಾನೆಯು ಸೈನ್ಯದ ಮುಂಭಾಗದಲ್ಲಿ ವಿರಾಜಿಸುತ್ತಾ ಹೋಗಲಿ. ನಾವು ಸಹ ದುರ್ಗದ ರಕ್ಷಣೆಗೆ ತಕ್ಕ ಸೈನ್ಯವನ್ನು ನೇಮಿಸಿ ನಿಯಮಿತ ಪರಿವಾರದೊಂದಿಗೆ ಗುಡೇಕೋಟೆಗೆ ಹೋಗಿ ಪ್ರಭುಗಳ ವಿವಾಹ ಮಂಗಳ ಕಾರ್ಯವನ್ನು ಪೂರೈಸಿಕೊಂಡು ಬರುತ್ತೇವೆ. ಅಪ್ಪಣೆಯಾಗಬೇಕು. ಅಪ್ಪಣೆ ಅಂತಾಗಲಿ.